ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರತಕ್ಕಂಥವ್ರಿಗೆ ಈ ಒಂದು 2026ನೇ ಇಸ್ವಿಯಲ್ಲಿ ಗುರು ವ್ಯಭಾವದಲ್ಲಿರೋದ್ರಿಂದ ತೀರ್ಥಕ್ಷೇತ್ರ ದರ್ಶನ ಇತ್ಯಾದೆಲ್ಲವೂ ಕೂಡ ಆಗ್ತಕ್ಕಂತಹ ಯೋಗವಿದೆ. ಹಾಗೆ ಜೂನ್ ನಂತರದಲ್ಲಿ ಸ್ವಲ್ಪ ದುಃಖದಾಯಕನಾಗ್ತಕ್ಕಂತಹ ಗುರು ಜನ್ಮರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಸ್ವಲ್ಪ ದುಃಖದಾಯಕವಾಗ್ತಕ್ಕಂತಹ ಒಂದು ಯೋಗವೂ ಕೂಡ ಲಭ್ಯವಾಗುತ್ತೆ. ಮತ್ತು ಅದರ ಜೊತೆಯಲ್ಲೇ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಒಂದು ರಾಹು 8ನೇ ಮನೆಯಲ್ಲಿದೆ. ಪಾಪಗ್ರಹ 8ನೇ ಮನೆಯಲ್ಲಿ ಶುಭ ಫಲವನ್ನೇ ಕೊಟ್ಟರೂ ಕೂಡ ಆ ಒಂದು ಮನೆಯಲ್ಲಿ ಸ್ವಲ್ಪ ಮೋಸ ಹೋಗುವಂಥದ್ದು, ನಷ್ಟವಾಗುವಂಥದ್ದು, ಈ ರೀತಿಯಾದಂತಹ ಯೋಗಗಳು ಕೂಡ ಇರುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳು, ಅನಾರೋಗ್ಯಗಳು, ಅಜೀರ್ಣದಂಥ ಸಮಸ್ಯೆ, ಈ ರೀತಿಯಾದಂತಹ ಅನಾರೋಗ್ಯಕರವಾದಂತಹ ಸಮಸ್ಯೆಗಳು ಕೂಡ ಆಗತ್ತೆ. ಹಾಗಾಗಿ ನಿಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಹಾಗೆಯೂ ಕೂಡ ರವಿಯು ರಕ್ತ ಚಲನೆಯನ್ನು ಸೂಚಿಸ್ತಾರೆ. ಹಾಗಾಗಿ ಯಾರಿಗಾದ್ರೂ ಕೂಡ ಸ್ವಲ್ಪ ಈ ಒಂದು ಬ್ಲಡ್ ಪ್ರೆಷರ್ ಇರ್ತಕ್ಕಂಥವ್ರು, ರಕ್ತದ ಒತ್ತಡ ಇರ್ತಕ್ಕಂಥವ್ರು ಸ್ವಲ್ಪ ಈ ವರ್ಷದಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಒಳ್ಳೆಯದು. ಇದರಿಂದ ಅನಾರೋಗ್ಯ ಸ್ವಲ್ಪ ಹೆಚ್ಚಾಗಬಹುದು. ಹಾಗಾಗಿ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತುಗ್ರಹವೂ ಕೂಡ ಇರೋದ್ರಿಂದಾಗಿ ಈ ವರ್ಷದಲ್ಲಿ ನಾನು ಹೇಳಿದೆ ಸ್ವಲ್ಪ ತೀರ್ಥಕ್ಷೇತ್ರ ಯಾತ್ರೆ, ದರ್ಶನ ಇತ್ಯಾದಿ ಎಲ್ಲವೂ ಕೂಡ ಆಗ್ತಕ್ಕಂತಹ ಯೋಗ ಅಂತ ಹೇಳಿ. ಹಾಗಾಗಿ ಇದರಲ್ಲೆಲ್ಲವೂ ಕೂಡ ಹೆಚ್ಚಿನ ಪುಣ್ಯಪ್ರದವಾದಂಥ ಒಂದು ವರ್ಷ ಅಂತ ಹೇಳಿ ತಿಳಿಸ್ಬೋದು. ಅದರ ಜೊತೆಯಲ್ಲಿ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಮತ್ತು ಪಿತೃ ದೋಷಗಳೇನಾದರೂ ಕೂಡ ಉಂಟಾಗಿದ್ದಲ್ಲಿ, ನಿಮ್ಮ ಪೂರ್ವಜರ ಒಂದು ದೋಷ ಇತ್ಯಾದಿ ಏನಾದರೂ ಕೂಡ ಬಹಳ ವರ್ಷಗಳಿಂದ ಹೇಳ್ತಾ ಇರ್ತಾರೆ, ಅದೇನಾದರೂ ಕಂಡು ಬಂದಲ್ಲಿ ಈ ವರ್ಷ ಅದನ್ನು ನಿವಾರಣೆಯನ್ನು ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಒಳ್ಳೆಯ ಒಂದು ಫಲಗಳು ಕೂಡ ಇದೆ. ಅದರ ನಿವಾರಣೆಯಿಂದ ನಿಮಗೇನಾದರೂ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗ್ತಾ ಇದ್ರೆ ಅದೆಲ್ಲವನ್ನೂ ನಿವಾರಿಸಿಕೊಳ್ತಕ್ಕಂತಹ ಒಂದು ಶುಭ ವರ್ಷ ಅಂತ ಹೇಳಿ ತಿಳಿಸ್ಬೋದು. ಹಾಗಾಗಿ ಈ ಒಂದು ವರ್ಷದಲ್ಲಿ ಸಾಕಷ್ಟು ಒಂದು ಗುರುವಿನ ಪ್ರಾರ್ಥನೆ ಆಗ್ಬೋದು. ಹಾಗೆ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡೋದ್ರಿಂದ ಬರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗಿ ಅತ್ಯಂತ ಶುಭ ಫಲಗಳು ಕರ್ಕಾಟಕ ರಾಶಿಯವರಿಗೆ ಉಂಟಾಗತ್ತೆ ಅಂತ ತಿಳಿಸ್ಬೋದು.